ಅವಳಿಗೇನು ಧೈರ್ಯ ನೋಡಿ. ಮನೆಗೆ ಬಂದಿದ್ದಾಳೆ, ಮನೆಯಲ್ಲಿ ಎಲ್ಲ ಥರವಾದಂಥ ಪೂಜೆ ಗೀಜೆ ಎಲ್ಲ ಮಾಡ್ತೀನಿ ಅಂತೇಳಿ ಮಾಡಿದ್ದಾಳೆ. ಅವಳಿಗೆ ಮತ್ತೆ ಎಲ್ಲ ಡೈಲ್ಯೂಟೆಡ್ಡು ಏನು ಸೈನೈಡ್ನ ಅವಳು ಇಷ್ಟೇ ಮಾಡ್ತಿದ್ದು ಮೋಡಸ್ ಆಪರೆಂಡಿ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಡ್ತೀನಿ, ಒಳಗಡೆ ಪೂಜೆಗೆಲ್ಲ ರೆಡಿಯಾಗಿರುತ್ತೆ, ನಾನು ಹೋಗಿ ಈಗ ತೀರ್ಥ ತೊಗೊಂಡ್ಬಿಡ್ತೀನಿ, ನಿನಗೆ ತೀರ್ಥ ತಗೊಂಡು ಹೋಗ್ಬೇಕಾಗ್ತದೆ ಒಳಗಡೆಗೆ, ನೀನು ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡಿರು ಅಂತ ಹೇಳ್ಬಿಟ್ಟು ಅಂತ ಇವಳು ಟಕ ಪೂಜೆ ಹೊರಟ್ಬಿಡೋಳು, ಸ್ನಾನ ಮಾಡ್ಕೊಬಿಟ್ಟು ಬೇಗನೆ. ಅಲ್ಲಿಂದ ಒಂದು ಏನು ಮಾಡೋದು, ಕಾನ್ಸಂಟ್ರೇಟೆಡ್ಡು ಡೈಲ್ಯೂಟ್ ಮಾಡಿರ್ತಕ್ಕಂಥದ್ದು ಪ್ಲಾಸ್ಟಿಕ್ ಇದ್ರೊಳಗಡೆ ಸೈನೈಡ್ ಹಾಕಿದ್ನ ನೀಟಾಗಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಿದ್ಲು. ಅವಳು ಒಳಗಡೆ ಬಂದ ತಕ್ಷಣವೇ ರೆಡಿ ಅದೆಯಾ ಎಲ್ಲ, ರೆಡಿ ಆದ, ಆಯಿತು ತಗೋ ತೀರ್ಥ ತೊಗೊಬಿಡು ಅಂತ ಹೇಳ್ಬಿಟ್ಟು ಅಂತ ಹಿಂಗೆ ಬಾಯಿಗೆ ಹಾಕಿ ನೀಟಾಗೆ ಒಳಗಡೆಗೆ ಹಾಕ್ಬಿಟ್ಟಳು ಬಾಯಿಗೆ. ಅಷ್ಟೇ, ಮುಗೀತು. ಡೈರೆಕ್ಟಾಗೆ ಯಾರು ಒಂದು ದಿವಸನಾಗ ಕುಡ್ದಿಲ್ಲ, ಏನಿಲ್ಲ, ಪ್ರಶ್ನೆನೇ ಇಲ್ಲ, ನಂಬಿಕೆ. ದೇವಸ್ಥಾನಕ್ಕೆ ಹೋಗಿದ್ದಾಳೆ, ತೀರ್ಥ ತೊಗೊಂಡು ಬಂದ್ಲು ಅಂತ ಹಿಂಗೆ ಹಾಕಿದ ತಕ್ಷಣವೇ ವಿತಿನ್ ಸೆಕೆಂಡಲ್ಲಿ ಹೊಟ್ಟೋಗ್ಬಿಡ್ತಾರೆ ಅವರು. ಯಾವುದೇ ಒಂದು ಕಾಂಪ್ರಮೈಸೇ ಇಲ್ಲ, 100ಕ್ಕೆ 100ರಷ್ಟು ಡೆತ್ ಗ್ಯಾರಂಟಿ. ಈ ಥರ ಮೋಡಸ್ ಆಪರೆಂಡಿ. ಒಳಗೆ ಹೋಗಿ ಈ ಥರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಸ್ಬಿಟ್ಟು ಬರ್ತೀನಿ, ರೆಡಿ ಆಗೋನು ಯಾರೇ ಆಗಲಿ ರೆಡಿಯಾಗಿರ್ತಾರೆ. ಈ ಥರದ್ದು ಮಾಡಿ ಎಲ್ಲ ಹೆಣ್ಮಕ್ಳುಗಳಿಗೂ ಸೈನೈಡ್ ಆಗ್ತಾಯಿದ್ಲು. ಹಿಂಗಿತ್ತೊಂದು ಖತರ್ನಾಕ್ ಐಡಿಯಾ ಮಲ್ಲಿಕಾಗ್ ಬಂದಿದ್ದು ಹೆಂಗೆ ಅಂತ ನಾನು ಕೇಳಿದೆ, ಯಾಕೆ ಹೆಂಗಸರುಗಳನ್ನೇ ನೀನು ಕರ್ಕೊಂಡೋಗಿ ಸಾಯಿಸುವಂಥ ಪರಿಸ್ಥಿತಿ, ಯಾಕೆ ಗಂಡಸರುಗಳನ್ನ ಒಬ್ಬರು ಕರ್ಕೊಂಡು ಹೋಗ್ತಾ ಇರಲಿಲ್ಲ ನೀನು, ಗಂಡಸರನ್ನು ಕರ್ಕೊಂಡು ಹೋಗ್ಬೋದಾಗುತ್ತಲ್ಲ ಬೇರೆ ಬೇರೆ. ಇಲ್ಲ ಸರ್, ಗಂಡಸರುಗಳಾದರೆ ಏನಾದರೂ ನನಗೆ ಅಟ್ಕಾಯಿಸ್ಬಿಡ್ತಾರೆ ಸರ್, ಬಿಡಲ್ಲ ಅವರು. ನನ್ನ ಭಯ. ಅಂದರೆ ಟ್ರೈ ಮಾಡಿದ್ದಾಳೆ,